ಒಂದೊಂದಕ್ಕೆ ಒಂದೊಂದು ಗುಣ ಇರುತ್ತೆ. ಆ ಗೋಲ್ಡನ್ ಫಿಶ್ ನೋಡಿ, ಅದು ತನ್ನನ್ನು ಯಾರು ನೋಡೋಕೆ ಬಂದರೆ ಸಾಕು ಫುಲ್ ಖುಷಿಯಾಗೋಗುತ್ತೆ. ಯಾರು ಕಾಣಿಸ್ತಿದ್ದಂಗೆ ಗ್ಲಾಸ್ ಹತ್ರ ಬಂದು ಗ್ರೀಟ್ ಮಾಡುತ್ತೆ. ಅದೇ ಅಲ್ಲೊಂದು ಬ್ಲ್ಯಾಕ್ ಮೀನ್ ಇದೆಯಲ್ಲ, ಅದು ಹಾಗಲ್ಲ. ಯಾರಾದರೂ ಕಾಣಿಸ್ತಿದ್ದಂಗೆ ಮೂಲೆಯಲ್ಲಿ ಹೋಗಿ ಬಚ್ಚಿಟ್ಕೊಂಡು ಬಿಡತ್ತೆ. ಪರವಾಗಿಲ್ಲ ಮಹಾಲಕ್ಷ್ಮಿ, ತುಂಬ ತಿಳ್ಕೊಂಡಿದ್ಯಾ. ನಮ್ಗೊಂದು ಡೌಟ್ ಏನು ಗೊತ್ತಾ, ಈ ನಮ್ಮ ಕೆರೆ ಕುಂಟೆಲೆಲ್ಲ ಮೀನು ಸಿಗ್ತಾವಲ್ಲ, ಅವನ್ನ ಈ ಥರ ಸಾಕಕ್ಕಾಗಲ್ವಾ? ಹಾಗೆ ಈ ಮೀನನ್ನ ನಮ್ಮ ಕೆರೆ ಕುಂಟೆಲ್ ಬಿಟ್ರೆ ಬದುಕ್ತವ? ಈ ಮೀನುಗಳು ತಾನಿರೋ ಪುಟ್ಟು ಜಗತ್ತನ್ನೇ ಸತ್ಯ ಅನ್ಕೊಂಡು ಬದುಕ್ತಿರತ್ತೆ. ಇದನ್ನೇನಾದ್ರು ತಗೊಂಡೋಗಿ ಕೆರೆಯಲ್ಲಿ ಬಿಟ್ಬಿಟ್ರೆ ಇಷ್ಟು ದಿನ ನಾನು ನಂಬಿದ್ದೆ ಸುಳ್ಳು ಅಂತ ಗೊತ್ತಾಗಿ ಎಲ್ಲೋಗ್ಬೇಕು ಅಂತ ಗೊತ್ತಾಗ್ದೇನೆ ಕಂಗಾಲಾಗೋಗುತ್ತೆ. ಇನ್ನು ಆ ಕೆರೆ ಮೀನುಗಳನ್ನೆಲ್ಲ ತಗೊಂಡ್ ಬಂದು ಇದ್ರೊಳಗಡೆ ಬಿಟ್ರೆ ಈ ಅಕ್ವೇರಿಯಮು, ಆ ನೀರಿನ ಗುಳ್ಳೆ, ಆ ಮನೆ ಅಷ್ಟೇ ಯಾಕೆ, ತಾನು ಉಸಿರಾಡ್ತಿರೋ ಗಾಳಿನೂ ನಕಲಿ ಅಂತ ಗೊತ್ತಾಗೋವರೆಗೂ ಮಾತ್ರ ಬದುಕಿರುತ್ತೆ. ಒಂದ್ಸಲ ಅದೆಲ್ಲ ಸುಳ್ಳು ಅಂತ ಗೊತ್ತಾಗ್ತಿದ್ದ ಹಾಗೆ ಈ ಪುಟ್ಟು ಪೆಟ್ಟಿಗೆಲಿರೋದಕ್ಕಾಗದೆ ಜೀವ ಬಿಟ್ಬಿಡುತ್ತೆ. ಇವಳು ಇದನ್ನೆಲ್ಲ ನನಗೆ ಹೇಳ್ತಿದ್ದಾಳೋ ಅಥವಾ ನಾನೇ ಹಾಗೆ ಅನ್ಕೋತಿದ್ದೀನೋ ಒಂದು ಗೊತ್ತಾಗ್ತಿಲ್ಲ. ಅಷ್ಟಿಲ್ಲದೆ ಸುಮ್ಮನೆ ಹೇಳ್ತಾರ ದೊಡ್ಡವರು, ಮೀನಿನ ಹೆಜ್ಜೆನ ಹೆಣ್ಣಿನ ಮನಸ್ಸನ್ನ ಕಂಡುಹಿಡಿಯೋಕ್ಕಾಗಲ್ಲ ಅಂತ. ಬಾವ, ನೀವೆಲ್ಲಿದ್ದೀರಾ? ಮನೆಗೆ ಬರೋಕ್ಕಾಗುತ್ತಾ? ನನಗೊಂದು ಐಡಿಯಾ ಬಂದಿದೆ, ನೀವಿಲ್ಲಿ ಬಂದರೆ ಅದನ್ನು ಮಾತಾಡೋಣ. ನಾನಿವಾಗ ಅರ್ಜೆಂಟಾಗಿ ಹೋಗ್ಲೇಬೇಕಲ್ಲ. ಪಾಪ ಲಕ್ಷ್ಮಿಗೆ ಏನಂತ ಹೇಳೋದು? ಮನೆ ವಿಷಯ ಅಂತೂ ಹೇಳೋಕ್ಕಾಗಲ್ಲ. ಸರ್, ಈ ಟಾರ್ಟೈಸ್ಗೂ ಫಿಶಿಗೆ ಹಾಕೋ ಫುಡ್ಡೇ ಹಾಕೋದಾ? ಹಾಂ ಮೇಡಮ್, ಆದರೆ 3-4 ಕಡೆ ಎಕ್ಸ್ಟ್ರಾ ಹಾಕಬೇಕು. ಮತ್ತು ಆಂಟಿಬಯೋಟಿಕ್ನ ವಾರದಲ್ಲಿ ಒಂದ್ಸರಿ ಹಾಕಲೇಬೇಕು. ಮಹಾಲಕ್ಷ್ಮಿ, ಆಫೀಸಿಂದ ಒಂದು ಕಾಲ್ ಬಂದಿದೆ, ಇಮ್ಮಿಡಿಯೇಟಾಗಿ ಬಾ ಅಂತಿದ್ದಾರೆ. ಯಾಕೆ, ಏನಾಯ್ತು? ಅದೇ ಆಡಿಟಿಂಗ್ ನಡೀತಿದೆ ಅಂತ ಹೇಳಿದ್ನಲ್ಲ. ನನಗೆ ಯಾವಾಗ ಹೇಳಿದ್ರಿ? ನೀವು ಮೊದಲೇ ಹೇಳಿದ್ರೆ ಇಲ್ಲಿಗೆ ಇನ್ನೊಂದು ದಿನ ಬರ್ಬೋದಿತ್ತಲ್ವಾ? ಸಾರಿ, ನಾನೇ ಹೇಳೋದು ಮರ್ತೋದೆ ಅನ್ಸುತ್ತೆ. ರೀ, ಅಪ್ಪ ಫೋನ್ ಮಾಡ್ತಿದ್ದಾರೆ. ಕಸ್ಟಮರ್ಸ್ ಇದ್ದಾರೆ, ಆಮೇಲೆ ಮಾತಾಡೋಣ ಇರೇ. ಸಾಪು ನಮ್ದಲ್ಲ, ಲೀಜುಗೆ ತಗೊಂಡಿರೋದು ಅಂದ್ಬಿಟ್ಟು ಅಪ್ಪನಿಗೆ ಹೇಳಿ ಅಂತ ಹೇಳ್ದೆ ತಾನೇ. ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು? ಅಪ್ಪ ಇವತ್ತು ಅಂಗಡಿ ಪೇಪರ್ಸ್ ನೋಡಿದ್ದಾರೆ, ಅವ್ರಿಗೆಲ್ಲ ಗೊತ್ತಾಗಿದೆ. ಆ ಪೇಪರ್ನ ಜೋಪಾನವಾಗಿ ಇಡು ಅಂತ ಹೇಳಿದ್ದೆ ತಾನೇ. ಸತ್ಯ ಇವತ್ತಲ್ಲ ನಾಳೆ ಗೊತ್ತಾಗೇ ಆಗ್ತಿತ್ತು. ಸತ್ಯ ನಾವಾಗೆ ಹೇಳೋಕ್ಕೂ ಅದೇ ಹೊರಗಡೆ ಬರೋಕ್ಕೂ ತುಂಬ ವ್ಯತ್ಯಾಸ ಇದೆ. ಲಕ್ಷ್ಮಿ, ನೀನು ಇಲ್ಲಿಂದ ಆಟೋ ಮಾಡ್ಕೊಂಡು ಮನೆಗೆ ಹೋಗು, ನಾನು ಇಲ್ಲಿಂದ ಸೀದಾ ಆಫೀಸ್ಗೆ ಹೋಗ್ತೀನಿ. ಸರಿ ರೀ. ಸಾರಿ, ಸಡನ್ನಾಗಿ ಕೆಲಸ ಬಂತು. ಪರವಾಗಿಲ್ಲ, ನಾನು ಹೋಗ್ತೀನಿ. ಆದರೆ ನಾನು ಹೇಳಿರೋದು ನೆನಪಿದೆ ಅಲ್ವಾ? ಅಪ್ಪ, ಇದೇನು ಕೂತ್ಕೊಂಡ್ಬಿಟ್ರಲ್ಲ, ಹೋಗಿ ಸ್ನಾನ ಮಾಡ್ಕೊಂಬನ್ನಿ. ಲೇ, ದಾರ ಕಟ್ಕೋಬೇಕಾಗಿರೋದು ಅವ್ರ ಕಡೆ, ನಾನಲ್ಲ. ಓಹೋ, ಇನ್ನೂ ಆ ಆಸೆ ಎಲ್ಲ ಇದೆಯಾ? ಸುಮ್ಮನೆ ಏನೇನೋ ಮಾತಾಡೋದು ಬಿಟ್ಟು ಹೇಳ್ದಷ್ಟು ಮಾಡಿ. ಪೂಜೆಗೆ ಒಂದು ರೀತಿ ನೀತಿ ಅಂತ ಇರತ್ತೆ, ಸುಮ್ಮನೆ ಕಾರಣ ಕೊಡಬೇಡಿ. ಶ್ರೀಮತಿ ಗೌರಿ ಅವ್ರಿಗೆ ಮಗ ಸೊಸೆಗೆ ಸಂಬಂಧಪಟ್ಟ ಕೆಲಸ ಅಂದ್ರೆ ಎಲ್ಲಿ ಇಲ್ಲದೆ ಇರೋ ಖುಷಿ. ಎಲ್ಲ ಉತ್ಸಾಹನೂ ಒಂದೇ ಸಲ ಸೇರಿಸ್ಕೊಂಡು ತಕ 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 ಅಂತ ಕೊಂಡ್ ಬಿಡ್ತಾರೆ. ಮತ್ತೆ ಮಾಡೋದು ಬೇಡವಾ? ಏನ್ ನನ್ನ ಮಗ ಸೊಸೆ ಅಂದ್ರೆ ಕಮ್ಮಿನಾ? ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಹೋಗಿ ಬೇಗ ಸ್ನಾನ ಮಾಡ್ಕೊಂಡ್ ಬನ್ನಿ. ತ್ರಿಪುರ, ಏ ತ್ರಿಪುರ, ತ್ರಿಪುರ. ಏನಮ್ಮ?
ಬೇಗ ಹೋಗಿ ಅರ್ಶನದ ನೀರ್ ರೆಡಿ ಮಾಡ್ಕೊ, ಹಂಗೆ ದೇವ್ರ ಮುಂದೆ ಹಚ್ಚಕ್ಕೆ ತುಪ್ಪದ ದೀಪ. ಈಗ ಅದೆಲ್ಲ ಯಾಕಮ್ಮ? ಏನ್ ನಮ್ 3ನೇ ಬೀದಿ ಮಮತಾ ಇದ್ಲಲ್ಲ, ಅವಳು ನಾರ್ತ್ ಇಂಡಿಯಾ ಟೂರ್ ಹೋಗಿದ್ಲಂತೆ. ಅಲ್ಲಿಂದ ಬರ್ತಾ ಹರಿ ಲಕ್ಷ್ಮಿಗೆ ವರಸಿದ್ದಿ ದಾರ ತಂದಿದ್ದಾಳೆ. ಯಾವ ಖುಷಿಗೋ? ಅದೇನೇ ಹಂಗೆ ಕೇಳ್ತೀಯಾ? ಆದಷ್ಟು ಬೇಗ ಈ ಮನೇಲಿ ತೊಟ್ಲು ತೂಗೋ ಹಾಗಾಗ್ಲಿ ಅಂತ. ಅಯ್ಯೋ, ಇನ್ನು ಯಾವ ಕಾಲದಲ್ಲಿ ಇದೀರಮ್ಮ ನೀವೆಲ್ಲ? ದಾರ ಕಟ್ಬಿಟ್ರೆ ಆಗ್ಬಿಡತ್ತಂತ? ನಂಬಿಕೆ ಕಣೆ, ಹಾಗೆಲ್ಲ ಅಲ್ಗಳಿಬೇಡ. ನಂಗೆ ಈ ವಿಚಾರದಲ್ಲಿ ಮುಂಚೆಯಿಂದನೂ ಯೋಚನೆ ಇತ್ತು. ಮಕ್ಳಿಗಂತೂ ವಯಸ್ಸು ನಿಲ್ಲಲ್ಲ, ಆಗೋ ಟೈಮ್ಗೆಲ್ಲ ಕರೆಕ್ಟಾಗಿ ಆಗ್ಬಿಡ್ಬೇಕು. ಇನ್ ಮುಂದೆ ಎಲ್ಲ ಒಳ್ಳೇದಾಗತ್ತೆ, ನಮ್ಮ ವಂಶನೂ ಉದ್ಧಾರ ಆಗತ್ತೆ. ಸರಿ, ಅದಕ್ಕೆ ಯಾಕೆ ನನ್ನನ್ನು ಕರೆದಿದ್ದು? ಅದೇನೆ ಹಿಂಗ್ ಕೇಳ್ತೀಯಾ? ಹರಿಗೂ ಲಕ್ಷ್ಮಿಗೂ ಅರ್ಶನದ ನೀರ್ ಹಾಕಿ ದೇವ್ರ ಮುಂದೆ ಕೂರ್ಸಿ ದೀಪ ಹಚ್ಚಿ ದಾರ ಕಟ್ಬೇಕು. ಇಷ್ಟೆಲ್ಲ ನಾ ಒಬ್ಳು ಕೈಲೇ ಮಾಡಕ್ಕಾಗತ್ತಾ? ಅದಕ್ಕೆ ನಿನ್ನ ಬಾ ಅಂತ ಕರೆದಿದ್ದು. ಬಾ, ಬೇಗ ಬೇಗ ಶುರು ಮಾಡ್ಕೊಳ್ಳೋಣ. ಅಮ್ಮ, ನಿಂದ್ಯಾಕೋ ತುಂಬಾ ಅತಿ ಆಯ್ತು. ಎಲ್ಲಾ ಕಾಳಜಿಗೂ ಒಂದ್ ಮಿತಿ ಅಂತ ಇರುತ್ತೆ. ಏನ್ ಊರಲ್ಲಿ ಇಲ್ದಿರೋ ಸೊಸೆ ನೋಡೋಳು ದಿನದಿಂದ ದಿನಕ್ಕೆ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದೆಯಲ್ಲ. ಇದೇನೆ ಹಿಂಗಂತೀಯಾ? ಎಲ್ಲಾ ಅತ್ತೆರು ಮಾಡೋ ಕೆಲ್ಸನೇ ನಾನು ಮಾಡ್ತಿರೋದು. ಈ ಪೂಜೆ, ಸ್ನಾನ, ಹೋಮ, ಹವನ ಇದೆಲ್ಲ ಮಾಡದೆ ಹೋದ್ರೆ ಯಾರಿಗೂ ಮಕ್ಳೇ ಆಗಲ್ವಾ? ಅತಿ ಆಯ್ತು ನಿಂದು. ಮಕ್ಳು ಆಗಲ್ಲ ಅಂತ ಯಾರು ಹೇಳ್ತಿಲ್ಲ, ಆದ್ರೆ ಈ ತರ ದೇವ್ರ ಕೆಲಸ ಮಾಡಿದ್ರೆ ಆಗೋದು ಬೇಗ ಆಗತ್ತೆ ಅಂತಷ್ಟೇ. ಒಳ್ಳೇದಾಗ್ಲಿ ಅಂತ ಮಾಡೋದ್ರಲ್ಲಿ ತಪ್ಪೇನೇ ಇದೆ? ಮನೇಲಿ ಮಗ ಸೊಸೆ ಮಾತ್ರ ಅಲ್ಲ, ಬೇರೆ ಜನರು ಇದಾರೆ. ಹೌದು, ನನಗೆ ಮಗಳು ಅಳಿಯಂಗೂ ಇದೆಲ್ಲ ಮಾಡ್ಬೇಕು ಅಂತ ಆಸೆ ಇತ್ತು. ಆದ್ರೆ ನನ್ನ ಮಗಳೇ ನನಗೆ ಆ ಭಾಗ್ಯ ಕೊಟ್ಟಿಲ್ಲ. ಏನ್ ಮಾಡ್ಲಿ? ಅದಕ್ಕೆ ಮಗ ಸೊಸೆಗಾದ್ರೂ ಮಾಡೋಣ ಅಂತ. ಗೌರಿ, ಏನು ಅಂತ ಮಾತಾಡ್ತೀಯ? ಮಾತಾಡ್ಲಿ ಬಿಡಪ್ಪ. ಚುಚ್ಚು ಮಾತಾಡಿದ್ರೆ ಅಮ್ಮಂಗೆ ಖುಷಿ ಆಗತ್ತೆ ಅನ್ಸತ್ತೆ. ಹೇಗೂ ನನ್ನ ಕಲ್ ಮನ್ಸ್ನವಳಲ್ವಾ, ಯಾವುದು ನಾಟಲ್ಲ. ಅತ್ತೆ, ಅಳಿಯಂದ್ರೆ ಬನ್ನಿ ಕೂತ್ಕೊಳ್ಳಿ. ಸುಮ್ಮನೆ ನಿಮ್ಗೆ ತೊಂದರೆ ಕೊಟ್ಟ ಹಾಗಾಯ್ತು, ಆದರೆ ನಮಗೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಪರವಾಗಿಲ್ಲ ಅತ್ತೆ, ಆದರೆ ಇದ್ಕಿದ್ದಾಗೆ ಇದೇನಿದು? ಹೌದು ಬಾವ, ಇನ್ನು 1 ತಿಂಗಳು ಮಾತ್ರ ಟೈಮ್ ಕೊಟ್ಟಿದ್ದಾರೆ. ಬಟ್ ಅವರು ಅಮೆರಿಕದಲ್ಲಿ ತಾನೆ ಸೆಟ್ಲ್ ಆಗಿರೋದು, ಇವಾಗ ಏನಕ್ಕೆ ಬರ್ತಿದಾರಂತೆ? ಇಲ್ಲ ಬಾವ, ಅವ್ರು ಬರ್ತಿಲ್ಲ. ಅವ್ರಿಗೇನೋ ಸಮಸ್ಯೆ ಇದೆಯಂತೆ, ಅದಕ್ಕೆ ಈ ಮನೆ ಮಾರ್ತಿದ್ದಾರೆ.